ಕಂಗ್ರಾಚುಲೇಷನ್ ಹೇಳ್ತೀನಿ. ಯಾಕಂತಂದ್ರೆ ನೀವು ಇಂಥ ಒಳ್ಳೆ ಆವರಣದೊಳಗೆ ವಿದ್ಯಾಭ್ಯಾಸ ಮಾಡಕತ್ತೀರಿ. ಇಲ್ಲಿ ಕಲಿತಕ್ಕಂಥ ಪಾಠ ಮಾಡ್ತಕ್ಕಂಥ ಎಲ್ಲ ಟೀಚರ್ಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಮುಂದೊಂದು ನಂತರ ಬಂದು ಈಗ ಮಾತಾಡ್ಬೇಕಂತಂದ್ರೆ ಅಂತ ಬೇರ್ನ ಬಿತ್ತುವಂತ ಕೆಲಸ, ಬೀಜನ ಬಿತ್ತುವಂತ ಕೆಲಸ ಇಲ್ಲಿ ಶಿಕ್ಷಕರು ಮಾಡ್ತಾ ಇದ್ದಾರೆ. ಮತ್ತೆ ನನ್ನ ಊರಿನ ಎಲ್ಲಾ ಜನತೆಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮ ಪ್ರೋತ್ಸಾಹ ಇಲ್ಲದ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಸೊ ಹಂಗೆ ಪ್ರೋತ್ಸಾಹ ಮಾಡ್ಕೊತೀರಿ ಅಂತ ಹೇಳಿ. ಸೊ ಈ ವೇದಿಕೆ ಮೇಲೆ ನಾವು ಒಂದೆರಡು ಮಾತಾಡಕ್ ಇಷ್ಟಪಡ್ತೀನಿ. ಫಸ್ಟ್ ನಾನು ಇಲ್ಲಿ ಕಾಲೇಜ್ ಜಾಯಿನ್ ಆಗಕ್ಕಾರ ಹೆಂಗಿದ್ದೆ ಅಂತಂದ್ರೆ ಮೋಸ್ಟ್ಲಿ ನಾನು ಹಂಗೆ ಇದ್ದಿದ್ರೆ ಇಷ್ಟೊತ್ತಿಗೆ ಇವತ್ತಿನ ಮಾತಾಡಕ್ ಆಗ್ತಿರ್ಲಿಲ್ಲ ಏನೋ. ನಾನು 2ನೇ ಕ್ಲಾಸ್ 1ನೇ ಕ್ಲಾಸ್ ಇದ್ದೆ. ಅವಾಗ ನನ್ನ ಕ್ಲಾಸ್ ಟೀಚರ್ ಹಿಟ್ನೇಳಿ ಸರ್ ಅವ್ರನ್ನ ಬಹಳ ನೆನೆಸ್ತೀನಿ ನಾನು. ನನಗೆ ಓದಾಕ ಇಂಟ್ರೆಸ್ಟ್ ಇರ್ಲಿಲ್ಲ, ಸಾಲಿ ಕಲಿಯಕ್ಕೂ ಇಂಟ್ರೆಸ್ಟ್ ಇರ್ಲಿಲ್ಲ, ಸಾಲಿಗೆ ಬರಾಕ ಇಂಟ್ರೆಸ್ಟ್ ಇದ್ದಿಲ್ಲ. ಮೊದಲೇ ಮಾತು ಆಸಕ್ತಿನೇ ಇರ್ಲಿಲ್ಲ. ಈಗ ಹೆಂಗ್ ಕೂತಾರಲ್ಲ ಇವರೆಲ್ಲ ಹಿಂಗ್ ಪ್ರೇಯರ್ ನಡೀತಿತ್ತು. ಪ್ರೇಯರ್ ಆದ್ಮೇಲೆ ಎಲ್ಲಾ ಮಕ್ಕಳು ಖಾಲಿ ಕ್ಲಾಸ್ ಒಳಗೆ ಹೋದ್ರೆ ಡೈರೆಕ್ಟ್ ಮನೆಗೆ ಹೋಗ್ತಿದ್ವಿ. ಆಗ್ತದೆ ಒಂದ್ 2-3 ದಿನ ನೋಡಿದ್ರು ನಮ್ಮ ಮಮ್ಮಿ. ಆಮೇಲೆ ಸಾಲಿವರೆಗೂ ಹೊಡ್ಕೊಂತ ಬಂದ್ರು. ಅವಾಗ ನಮ್ಗೆ HM ಯಾರಿದ್ರು, PG ಸರ್ ಇದ್ರು, ಕಂಟ್ಕೊಂಡ್ ಸರ್. ಈಗ ಅವರು ರಿಟೈರ್ಡ್ ಆಗಿ ಹೋಗಿದ್ದಾರೆ. ಅವ್ರನ್ನ ನಾನು ಅನ್ನಿಸ್ತೀನಿ. ಅವ್ರಿಗೆ ಒಂದು ಮಾತು ಹೇಳಿದ್ದೆ, ಅವ್ರು ಕೂತಿದ್ರು ಅವ್ರು ನಮ್ಮ ಮಮ್ಮಿ ಬಂದ. ಹೆಂಗಂದ್ರ ನಮ್ಮ ಮಮ್ಮಿ ಎಜುಕೇಟೆಡ್ ಪರ್ಸನ್ ಅಲ್ಲ, ಮಾಸ್ತರ. ನಾನು ಮಗನಿಗೆ ಏನ್ರ ಮನಿಗ್ ಬಿಟ್ರೆ ನಿಮ್ಮನ್ನೇನ್ ಚಂದ ಮಾಡುದಿಲ್ಲ. ಆಕಿ ಬೇಕಾದ ಒದ್ದಾಡಲಿ 4 ಜನರಿಗೆ ತೂಯ ಹಾಕಿರಿ, ಆದ್ರೆ ಆಕಿನ ಮನಿಗ್ ಕಳಿಸ್ಬೇಡ್ರಿ ಅಂತ ಹೇಳಿ ಹೋಗ್ತಿರು. ಅವತ್ತ ನಮ್ಮ ಮಮ್ಮಿಗೆ ಹೇಳಿ ಹೋಗಿ ಮತ್ತೆ ಮನೆಯಿಂದ ಇಲ್ಲಿಂದ ಹೊಡ್ಕೋತ ಬಂದಿದ್ರು ನನಗೆ. ಅವತ್ತ ಬಿಟ್ಟಾಕಿ ನಾ ಯಾವತ್ತ ಸಾಲಿ ಬಿಟ್ಟಿಲ್ಲ. ಸೊ ನನಗ್ ವಿದ್ಯಾಭ್ಯಾಸ ಕೊಡ್ಸಿದ್ದಕ್ಕೆ ನಮ್ಮ ಅಪ್ಪ ಅಮ್ಮಗೂ ಸ್ಟೇಜ್ ಮೇಲೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳಲ್ಲಿ ಒಂದು ವಿನಂತಿ, ಈ ಜಾಗ ಐತಲ್ಲ ಇದು ಹಗರಲ್ಲ. ಇದ ಜಾಗದೊಳಗ ನಾನು ಮಾತಾಡಕ್ಕೂ ಹೆದರ್ತಿದ್ನಿ, ಪ್ರೇಯರ್ ಹೇಳಕ್ಕೂ ಹೆದರ್ತಿದ್ನಿ. ಪ್ರತಿಭಾ ಕಾರಂಜಿ ಒಳಗ ನನಗ ಉತ್ಸಾಹ ಮಾಡಿ ನೀನು ಸೇರು, ಚಲೋ ಐತಿ ನೀನ್ ಭಾಷಣ ಮಾಡು ಅಂತ ಹೇಳಿದಾಗ ಅಂಜಿಕೆ ಬರ್ತಿತ್ತ. ಸರ್ ನನ್ಗೆ ಅಂದ್ರೆ ಅಳಕ್ ಸ್ಟಾರ್ಟ್ ಮಾಡ್ತಿದ್ವಿ. ಅಂತ ಒಂದು ವಿದ್ಯಾರ್ಥಿ ನಾನು. ಈ ಜಾಗ ಬಹಳ ಪವಿತ್ರ ಐತಿ. ನನ್ಗೆ ಎಷ್ಟೋ ಕನಸುಗಳನ್ನ ಕಟ್ಟಿ ಕೊಟ್ಟಂತ ಜಾಗ ಇದು. ಇದ ಜಾಗದೊಳಗೆ ನಾ ಭಾಷಣ ಮಾಡಿದೀನಿ, ಇದ ಜಾಗದೊಳಗೆ ಹಾಡ ಹಾಡಿದೀನಿ. ಪ್ರತಿಭಾ ಕಾರಂಜಿ ಇದ್ದಾಗ ಇಲ್ಲೇ ನಾನು ಡಾನ್ಸ್ ಮಾಡಿದೀನಿ. ಇವತ್ ನೀವೆಲ್ಲ ಈ ಜಾಗದೊಳಗೆ ಡಾನ್ಸ್ ಮಾಡಿ ನೋಡಿ ನನ್ಗ ದಿನಗಳೆಲ್ಲ ನೆನಪು ಬರಕತ್ತವು. ಚಂದಾಗ ಹೋದ್ರಿ. ಆಮೇಲೆ ಸರ್ ಅನೌನ್ಸ್ ಮಾಡಿದ್ರು ಯಾಕೆ ಕುರ್ಚಿ ಕೊಟ್ಟಿದ್ವಿ ಅಂತ ಹೇಳಿ. ಹೋದ ವರ್ಷ ನಾನು ನೋಡಿದ್ನಿ ವಿಡಿಯೋ, ಇಲ್ಲೆಲ್ಲ ಜನ ನಿಂತಿದ್ರು. ಅವ್ರು ನಿಂತಿದ್ದು ನನಗ ಕಾಲ್ ಲೂಸಾಗತ್ತವೆ ಅನ್ನೋ ತರ ಫೀಲ್ ಆಗತ್ತಿತ್ತು. ಯಾಕಂದ್ರೆ ಸುಮಾರು 4-5 ಸ್ಕೂಲ್ ಅದಾವ ಊರೊಳಗೆ. ಎಲ್ಲಾ ಸ್ಕೂಲ್ ಒಳಗೆ ಫಂಕ್ಷನ್ ಮುಗಿಸ್ಕೊಂಡು ಬರಬೇಕಲ್ಲ. ಎಲ್ಲಾನು ನಿಂತು ಬರುವಾಗ ಅವ್ರ ಹತ್ರ ಶಕ್ತಿನೇ ಇರಂಗಿಲ್ಲ. ಬೆಳಿಗ್ಗೆ ಇರ್ತಿತ್ತು, ಅಷ್ಟು ಬೇಗ ಯಾರು ಊಟ ಮಾಡಿ ನಾಷ್ಟ ಮಾಡಿ ಬಂದಿರಲ್ಲ, ಕಾಲ್ ನೋಸ್ತಿರ್ತಾವು. ಮತ್ತೆ ನಂದು ಒಳಗಿನ ಕಳಕಳಿ ಏನಂತಂದ್ರ, ನೀವ್ ಎಷ್ಟೋ ಎಫರ್ಟ್ ಹಾಕಿ ಡಾನ್ಸ್ ಮಾಡಿ, ಹಾಡ ಹಾಡಿ, ಭಾಷಣ ಮಾಡಿ ಏನೋ ಒಂದ್ ಮಾಡಿರ್ತೀರಿ. ವರ್ಷಕ್ಕೆ 2 ಹಬ್ಬ ಬರೋದು ನಮ್ದು. ಬೇರೆ ಹಬ್ಬಗಳು ಬಿಡ್ರಿ, ಶಾಲೆಯೊಳಗಡೆ 2 ಹಬ್ಬ, ಒಂದು ಗಣರಾಜ್ಯೋತ್ಸವ, ಒಂದು ಸ್ವಾತಂತ್ರ್ಯ ದಿನೋತ್ಸವ. ಸೊ ಆ ಒಂದು ಶ್ರಮಕ್ಕ ಅವ್ರು ನಿಂತು ನೋಡ್ಲಿಲ್ಲ ಅಂದ್ರ ಸಾರ್ಥಕ ಅನ್ನಿಸ್ತೈತೇನ? ಇಲ್ಲಲ್ಲ. ನಿಮ್ಗೂ ಬೇಜಾರಿರ್ತೈತಿ, ಕಲಿಸೋರ್ಗು ಬೇಜಾರಿರ್ತೈತಿ. ಈಗ ಕುತ್ಕೊಂಡ್ ನೋಡಾತಾರಲ್ಲ, ನನಗ್ ಬಹಳ ಖುಷಿ ಆಗತೈತಿ. ಆ ಎಲ್ಲಾ ನೋಡಕ್ ಕಣ್ ತುಂಬಿಸ್ಕೊಳಕತ್ತಾರಲ್ಲ ಅವ್ರ. ಹಿಂಗಾಗಿ ನೋಡುವಂತಾಗಿ ನಿಮ್ಮ ಪ್ರತಿಭೆಗಳು ಹೊರಗೆ ಬರ್ಲಿ ಅಂತ ಹೇಳಿ. ಸೊ ದಾನ ಮಾಡೋದೇನು ದೊಡ್ಡದಲ್ಲ. ಯಾಕಂದ್ರೆ ನಾನು ಪ್ರಾಥಮಿಕದಿಂದ ಪ್ರೌಢವಸತಿವರೆಗೂ, ಕಾಲೇಜ್ವರೆಗೂ, ಡಿಗ್ರಿ ಓದೋವರೆಗೂ ನನಗೆ ಬಹಳ ಹೆಲ್ಪ್ ಮಾಡಿದ್ದಾರೆ. ಫ್ರೀ ಎಜುಕೇಶನ್ ಪಡೆದಿನಂತಂದ್ರೆ ನಾನು ಎಷ್ಟೋ ಜನರ ಪುಣ್ಯ. ಹಂಗಾಗಿ ನಾನು ಇವತ್ತು ಕೊಟ್ಟಿದ್ದೀನಿ. ಮತ್ತೆ ನನ್ನ ಉಸಿರಿರೋವರೆಗೂ ಎಷ್ಟಾಗುತ್ತೆ ನಾನು ಅಷ್ಟೇ ಹೆಲ್ಪ್ ಮಾಡ್ತೀನಿ. ಆಮೇಲೆ ನನಗೆ ಸನ್ಮಾನ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಒನ್ಸ್ ಅಗೇನ್ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ನಾನು 2 ಮಾತು. ಜೈ